ಸರ್ ದೇವಸ್ಥಾನ ಪ್ರಸಾದಕ್ಕೆ ನಿಂತಿದ್ದೀರಾ? ನಾವು ಗ್ಯಾಸ್ ಕ್ಯೂ ನಿಂತಿರೋದು ಮೇಡಮ್. ದೇವಸ್ಥಾನ ಪ್ರಸಾದ ದೇವರೇ ನಮ್ಗೆ ಇದನ್ನ ಕೊಟ್ಟಿರೋದು, ನಿಂತ್ಕೊಳ್ರಿ ಕ್ಯೂ ಅಂದ್ಬಿಟ್ಟು. ಸರ್ಕಾರದವ್ರು ಕೊಟ್ಟಿಲ್ಲ ನಮ್ಗೆ. ಯಾಕೆ ಗೊತ್ತಾ, ಸರ್ಕಾರದವ್ರು ಕೊಟ್ಟಿಲ್ಲ, ದೇವ್ರು ಕೊಟ್ಟಿರೋದು. ನೀವ್ ಹಿಂಗ್ ನಿಂತ್ಕೊಳ್ರಿ ಕ್ಯೂ. ಸರ್ಕಾರದವ್ರು ನಮ್ಮ ಭಿಕ್ಷೆ ಹಾಕಿಸ್ಕೊಳ್ರಿ ಅಂತ ಇಲ್ಲಿ ನಿಲ್ಸಿರೋದು. ಏನಕ್ಕೆ ಬಿಸಿ ಇದಾರೆ ಮೇಡಮ್? ಅವ್ರಿಗೆ ಅಲ್ಲ, ಅವ್ರ ದಾವಣಗೆರೆ ಇನ್ನೊಂದು ಎಲ್ಲಾದ್ರಲ್ಲಿ ಇರ್ತಾರೆ. ನಾವ್ ಇಲ್ಲಿದ್ದೀವಲ್ಲ ಭಿಕ್ಷೆ ಬೇಡ್ಕೊಂಡು ದಿನ ಇದೆ ನಮ್ದಾಗೈತೆ. ಇಲ್ಲ ಸರ್, ದೇವ್ರು ನಮಗೆ ಭಿಕ್ಷೆ ಬಿಡು. ಈಗ ಇಲ್ಲಿ ಕಾರ್ಯದರ್ಶಿಗಳು, ನಾವು ದೇವಸ್ಥಾನ ಕಾರ್ಯದರ್ಶಿಗಳು. ಏನಾಗಿದೆ ಇವತ್ತು ಸಮಸ್ಯೆ ಇಡೀ ಭಾರತ ದೇಶಕ್ಕೆಲ್ಲ ಹೊರಡಿಗೆ ನಮ್ಮ ವಿಷಯಕ್ಕೆ ಬಂದಿದೆ. ಈಗ ಈ ಯುದ್ಧ ನಡೀತಾ ಇರಬೇಕಾದಾಗ ಅಮೆರಿಕವರೆಗೂ ಆಗಲಿ ಇನ್ನೊಬ್ರಿಗಾಗಲಿ ಇದು ಬೇಕಾಗಿರ್ಲಿಲ್ಲ. ಇದು ಅನಾವಶ್ಯಕವಾಗಿ ನಡೀತಾ ಇದೆ. ಅವರೂ ಸೋಲ್ತಾ ಇಲ್ಲ, ಇವರೂ ಸೋಲ್ತಾ ಇಲ್ಲ. ಹೀಗಾಗಿ ಜನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಪಾಪ ಆಟೋ ಬಂಧುಗಳನ್ನ ನೋಡಿದಾಗ ಅವರು ಆವತ್ತು ಸಂಪಾದನೆ ಮಾಡಿ ಆವತ್ತು ಅವರು ಜೀವನ ಮಾಡಬೇಕಾಗಿರ್ತಕ್ಕಂಥದ್ದು. ಅವ್ರ ಮಕ್ಕಳು ಮರಿಗಳಿಗೆ ಸ್ಕೂಲು ಮತ್ತೊಂದು ಫೀಸು ಆವತ್ತಿನ ದಿವಸ ಅವ್ರದ್ದು ದುಡಿದ್ರಿಂದ ಅವ್ರಿಗೆ ಆಗೋದು. ಇವತ್ತು ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ಕ್ರಮ ತಗೊಬೇಕಾಗುತ್ತೆ. ಅವರು ಇವಾಗಲೇ ಎಲೆಕ್ಷನ್ನು ಅದು ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ. ಬಟ್ ಈ ಸಮಸ್ಯೆಗೂ ಅವರು ಬಗೆಹರಿಸಬೇಕು. ಯಾಕಂದರೆ ಇವರಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ ದೇಶ ನಡೀತಾ ಇದೆ. ಅಂಥವ್ರಿಗೆ ಪಾಪ ಬಡವರಿಗೆ ನಾವು ಅನುಕೂಲ ಕೊಡದ ಹೋದ್ಮೇಲೆ ನಮ್ಮ ಸರ್ಕಾರ ಇದ್ರೆ ಏನು ಇಲ್ದಿದ್ರೆ ಏನು ಅಲ್ಲ ಮೇಡಮ್ ಅವರೇ. ಬೇಜ ಮಾಡ್ಕೊಂಬಿಡಿ. ಈಗ ಹಾಗಾಗಿದೆ. ಈಗ ನೋಡ್ಬೇಕು, ಕಷ್ಟ ಬಂದಿದೆ, ಯುದ್ಧ ಆಗ್ತಾ ಇದೆ, ಅದಕ್ಕೆ ಬೇರೆ ಯಾವ್ದು ಪರಿಹಾರ ಮಾಡಿ ಆ ಬಡವರಿಗೆ ಏನಾದರೂ ಒಂದು ಸಹಕಾರ ಕೊಡಬೇಕು ಅಂತ ನನ್ನ ವಿನಂತಿ. ಬಿಟ್ಟರೆ ಬೇರೆ ಇನ್ನು ಯಾವುದೇ ಉದ್ದೇಶದಿಂದ ಸರ್ಕಾರನ ಹೇಳೋದಾಗಲಿ ಮಾಡೋದಾಗಲಿ ಯುದ್ಧದ ಪ್ರಯುಕ್ತ ಈ ರೀತಿ ಆಗಿದೆ. ಅವ್ರಿಗೆ ಏನಾದರೂ ಒಂದು ಸಹಕಾರ ಮಾಡಿಕೊಡ್ಬೇಕು ಅಂತ. ಹೌದಮ್ಮ, ಹೌದು. ಹೌದಮ್ಮ. ಆಮೇಲೆ ಜನ ಇದ್ರೇನೆ ಸರ್ಕಾರದಿಂದ ಜನ ಅಲ್ಲ. ಜನ ಇದ್ದಾಗ ಅವ್ರಿಗೆ ಚುನಾವಣೆ ಮಾಡ್ತಾರೆ. ಚುನಾವಣೆಯಲ್ಲಿ ಅವ್ರಿಗೆ ಇಷ್ಟ ಬಂದ ಪಕ್ಷಕ್ಕೆ ಆಗ್ತದೆ. ಯಾವ ಪಕ್ಷ ಈ ಪಕ್ಷನ ಬೇಡ, ಏನೋ ಒಳ್ಳೆ ಕೆಲಸ ಮಾಡ್ತಾರೆ. ಕೆಲವು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಈಗೇನು ಬರೀ ಎಲ್ಲ ನೀವು ಗ್ಯಾರಂಟಿಗಳಿಗೆ ಕೊಟ್ಟರೆ ಸಾಲದಲ್ಲ. ಇಂಥ ಸಮಸ್ಯೆಗಳು ಬಂದಾಗ ನಾವು ಸರ್ಕಾರದವರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅಮ್ಮ, ಈಗ ಪ್ರಸಾದಕ್ಕೆಲ್ಲ ನಾವು 1-2 ಒಲೆ ಇಟ್ಕೊಂಡಿದ್ದೀವಿ. ಆದರೂ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. 1 ಸಿಲಿಂಡ್ರು 2 ಸಿಲಿಂಡ್ರು ದೇವಸ್ಥಾನಕ್ಕೆ ಅಂತ ಕೊಡ್ತಾ ಇದ್ದಾರೆ. ಅದು ಇಲ್ದಾಗ ಏನು ಮಾಡ್ತೀವಿ, ಒಲೆ 1-2 ಒಲೆ ಹಾಕ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಭಕ್ತಾದಿಗಳಿಗೆ ಪ್ರಸಾದ ಶನಿವಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಾವೇನು ಮಾಡಿದ್ವಿ, ಲೈನೇ ನಿಂತಿದ್ರು. ಈಗ ನೋಡಿ ಪಾಪ ಅವರು ಭಕ್ತಾದಿಗಳಲ್ವೇ, ಅವ್ರ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತೇಳಿ ನಮ್ಮ ಯಾರು ಕೋಶಾಧಿಕಾರಿಗಳು ನಿಂತ್ಕೊಂಡು ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಅದೊಂದು ಸೇವೆ ಅಲ್ವಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದಮ್ಮ. ಭಗವಂತನ ಪ್ರಸಾದ ನಮ್ಮ ಆಯಪ್ಪ. ಆ ಪ್ರಸಾದಕ್ಕೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅವ್ರು ಭಗವಂತ ಒಳ್ಳೇದು ಮಾಡಲಿ, ಈ ಸಮಸ್ಯೆ ಬೇಗ ಬಗೆಹರಿಲ್ಲ. ಹೌದಮ್ಮ, ಮಾಡ್ತಾರೆ. ಅಮ್ಮ, ಈಗ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ. ಆ ಭಗವಂತ ಎಲ್ಲಾನು ಚೆನ್ನಾಗಿ ನೋಡ್ತಾನೆ. ಬಟ್ ನಾವು ಪೂಜಾರಿ ಆದವರು ಬರುವಂಥ ಭಕ್ತಾದಿಗಳೇ ಭಗವಂತನಿಗೆ ಹೇಳಿ ಒಂದು ಸಹಕಾರ ಕೊಡಬೇಕು. ಅದನ್ನು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಈ ಬಡವರ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಲ್ಲಿ ನಾನು ವಿನಂತಿ.